ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಸಂಡೇ ತಿಂಡಿ ನಮಗೆ ಮೆಂತೆ ಮುದ್ದೆ ಆ್ಯಂಡ್ ಮಧ್ಯ ಇರೋದು ತುಪ್ಪ. ಮೆಂತೆ ಮುದ್ದೆ ಇದು ಸ್ವಲ್ಪ ಸಿಹಿ ಹಾಕಿರ್ತೀವಿ, ಅದ್ರ ಜೊತೆ ತುಪ್ಪದಲ್ಲಿ ನಾವು ಇದನ್ನು ನುಂಗೋದು. ಜಸ್ಟ್ ಲೈಕ್ ನಾವು ರಾಗಿ ಮುದ್ದೆ ಹೇಗೆ ನುಂಗ್ತೀವೋ ಆ ರೀತಿಯಲ್ಲಿ ತುಪ್ಪದಲ್ಲಿ ಡಿಪ್ ಮಾಡಿಕೊಂಡು ನುಂಗೋದು. ನಾನು ನುಂಗೋ ಮುಂಚೆ ಒಂದು 2 ಬೈಟ್ ಮಾಡಿಬಿಟ್ಟು ಆಮೇಲೆ ನುಂಗ್ತೀನಿ. ಅದು ಸ್ವಲ್ಪ ಸಿಹಿ ಹಾಕಿರ್ತೀವಲ್ವಾ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸಾನುಗೆ ನಾಳೆ ಸ್ಪೆಲ್ ಬಿ. ನಾನು 9ನೇ ತಾರೀಕು ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ. ಅದೇನಾಗಿತ್ತು, ಸ್ಪೆಲ್ ಬಿ ಮತ್ತು ಒಲಿಂಪಿಯಾಡ್ 2 ಒಟ್ಟಿಗೆ ಕಳಿಸಿದ್ರು ಡೇಟ್ಸ್ಗಳು. ಅದರಲ್ಲಿ ಅದು 9th ಇದು 9th ಒಂದು ತಿಂಗಳು ಡಿಫ್ರೆನ್ಸು ಅಂತ ಅಂದ್ಕೊಂಡಿದ್ದೀನಿ. ಸೊ 9th ಅಂದ್ಕೊಂಡಿದ್ದೀನಿ. 9th ಅಂದರೆ ಈಗ ಮುಂದಿನ ವಾರ ಹಬ್ಬ ಬರುತ್ತಲ್ವ, ಹಬ್ಬ ಆಗಿದ್ದು ಸೋಮವಾರ. ಸೊ ಸೋಮವಾರ ಏನಾದರೂ ಬಿದ್ದರೆ ನಾವು ರಜೆ ಹಾಕೋಕ್ಕಾಗೋದಿಲ್ಲ. ಏನು ಮಾಡೋದು, ಸರಿ ಒಂದ್ಸರಿ ನೋಡ್ಬಿಡೋಣ ಅಂತ ನೋಡಿದ್ರೆ ನಾಳೆನೇ ಇರೋದು. ಇವತ್ತು ಬೆಳಿಗ್ಗೆ ನೋಡ್ತಾ ಇದ್ದೀನಿ ನಾನು. ಸಾನುಗೆ ಇವತ್ತು ಫುಲ್ ಡೇ ಬರೀ ಓದು 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 ಓದು. ಮುಂಚೆ ಶುರು ಮಾಡಿದ್ದೀನಿ, ಎಷ್ಟು ತನಕ ಮುಗಿಸಿದ್ದೀನಿ. ನಾನು ಅಂದ್ಕೊಂಡೆ ಈಗ 4 ದಿನ ಇದೆ ಅಷ್ಟೇ, ಆಮೇಲೆ ಊರಿಗೆ ಹೋದರೆ ನೀನು ಓದೋದಿಲ್ಲ, ಸೋಮವಾರ ಎಕ್ಸಾಮ್ ಇದೆ, ನೀನು ಹೆಂಗೆ ಬರೀತೀಯಾ ಅಂತ ಬೈತಾ ಇದ್ದೀನಿ. ನೋಡಿದ್ರೆ ಊರಿಗೆ ಹೋಗೋ ಮುಂಚೆನೇ ನಾಳೆನೇ ಇರೋದು. ಸೊ ನೆನ್ನೆ ಫುಲ್ಲು ಸ್ಪೆಲ್ ಬಿ ಓದಲೇ ಇಲ್ಲ, ಬೇರೆದೆಲ್ಲ ಓದ್ತಾ ಇದ್ಲು. ಹಿಂಗಾಯ್ತು ಕತೆ. ಸೊ ಇವತ್ತು ಫುಲ್ ಪಾಪ ಆಟಾಡೋದಕ್ಕೂ ಹೋಗದೆ ಓದ್ತಾ ಇದ್ದಾಳೆ. ಮತ್ತು ಒಲಿಂಪಿಯಾಡು ರಜಾ ಅಕ್ಟೋಬರ್ ಅಲ್ಲ, ನವೆಂಬರ್ 19 ನೆನ್ಪಿಡ್ಕೊ. ನಾನು ಅಕ್ಟೋಬರ್ 9 ಅಂದ್ಕೊಂಡ್ಬಿಟ್ಟಿದ್ದೆ. ಅವರು ಕಳಿಸಿ ಸುಮಾರು ತಿಂಗಳುಗಳೇ ಆಗಿದೆ. ತಿಂಗಳಲ್ಲ, ಆದರೂ ತಿಂಗಳೇ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ಅವರು ಸ್ಕೂಲಲ್ಲಿ ಏನು ಮಾಡ್ತಾಯಿದ್ರು, 2 ದಿನ ಮುಂಚೆನೇ ಒಂದು ಮೆಸೇಜ್, ಇಂಡಿವಿಜುವಲ್ ಮೆಸೇಜ್ ಕಳಿಸ್ತಾರೆ, ಈ ಥರ ಸ್ಪೆಲ್ ಬಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು. ಅದು ಬಂದಿಲ್ಲ ನಿನ್ನೆ. ಅಯ್ಯೋ, ಇವತ್ತು ನೋಡದೆ ಇದ್ದಿದ್ರೆ ಏನು ಕತೆ ನಂದು, ನಮ್ಮ ಸಾನು ಕತೆ ಏನು. ಅವತ್ತಿಂದ ಓದಿದ್ದು ವೇಸ್ಟ್ ಆಗಿಬಿಟ್ಟಿರೋದು. ಸರಿ, ಈಗ ಅವಳು ಓದ್ತಾ ಇದ್ದಾಳೆ. ನಮ್ಮದು ನೋಡಿದ್ರಲ್ಲ, ಮೆಂತೆ ಮುದ್ದೆ ಆಯಿತು. ಚೆನ್ನಾಗಿರುತ್ತೆ, ಸಾನುಗೂ ಫೇವ್ರೇಟು, ನನಗೂ ಅದು ಅಭ್ಯಾಸ ಆಗಿಬಿಟ್ಟಿದೆ. ಈಗ ವಾರಕ್ಕೊಂದ್ಸರಿ ತಿನ್ನಲೇಬೇಕು, ಇಲ್ಲ ಅಂದರೆ ಏನೋ ಮಿಸ್ಸಿಂಗ್ ಅಂತ ಅನಿಸುತ್ತೆ. ತಿಂಡಿ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಅದು ತಿಂದುಬಿಟ್ರೆ ಹೊಟ್ಟೆ ಎಷ್ಟು ಗಟ್ಟಿ ಇರುತ್ತೆ ಅಂದರೆ 2-3 ಅವರ್ ತಡ್ಕೊಳ್ಳುತ್ತೆ. ಆರಾಮಾಗಿ ಅಡುಗೆ ಮಾಡ್ಬೋದು ಮಧ್ಯಾಹ್ನಕ್ಕೆ. ಸೊ ಬನ್ನಿ ಈಗ ಅಡುಗೆ ಶುರು ಮಾಡೋಣ. ಅಡುಗೆಗೆ ಇವತ್ತು ಸಾನು ಫೇವ್ರೇಟ್ ಪಾಸ್ತಾ. ಬೆಳಗ್ಗೆನೇ ಮಾಡೋಣ ಅಂದ್ಕೊಂಡೆ, ಬೇಡ ಇದು ಮಧ್ಯಾಹ್ನನೇ ಮಾಡೋಣ ಅಂಥೇಳಿ ಈ ಪ್ರಿಪರೇಷನ್ ಶುರು ಮಾಡಬೇಕು. ಅದಕ್ಕೆ ತರಕಾರಿಗಳು ಬೇಕಿತ್ತು. ಅದಕ್ಕೆ ರಾಜೇಶ್ ಈಗ ಮಾರ್ಕೆಟ್ಗೆ ಹೋಗಿದ್ದಾರೆ, ತೊಗೊಂಡು ಬರ್ತಾರೆ. ಅಲ್ಲಿ ತನಕ ನಾನು ಮನೇಲಿ ಏನಿದೆಯೋ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ನಮಗೆ ಬೇಕಾಗಿರುವ ತರಕಾರಿಗಳು ಕಾರ್ನ್, ಸ್ವೀಟ್ ಕಾರ್ನ್, ಇದು ಬಿಡಿಸ್ಕೊಳ್ಬೇಕು. ಫ್ರೋಝನ್ ಗ್ರೀನ್ ಪೀಸ್, ಯಾಕಂದರೆ ನಮಗೆ ಫ್ರೆಶ್ ಅಂತೂ ಈಗ ಸಿಗೋದಿಲ್ಲ. ಕ್ಯಾರೆಟ್, ಅನಿಯನ್, ಟೊಮ್ಯಾಟೊ ನಾನು ರೆಡ್ ಸಾಸ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಬೇಕು. ವೈಟ್ ಸಾಸ್ಗೆ ಟೊಮ್ಯಾಟೊ ಹಾಕ್ತಾಯಿದ್ರು ನಡೆಯುತ್ತೆ, ಬಟ್ ರಾಜೇಶ್ ತಿನ್ನೋದಲ್ವಾ, ವೈಟ್ ಸಾಸ್ಗೆ ಹಾಲು ಹಾಕಬೇಕು, ಅದಕ್ಕೆ ಬೇಡ ಅಂದ್ಬಿಟ್ಟು ರೆಡ್ ಸಾಸ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈಗ ಪಾಸ್ತಾ ಮೊದಲಿಗೆ ಬೇಯೋದಕ್ಕೆ ಇಡ್ತಾಯಿದ್ದೀನಿ, ಆಮೇಲೆ ತರಕಾರಿ ಕಟ್ ಮಾಡ್ಕೊಳ್ತೀನಿ. ನೀರು ತೊಗೊಂಡಿದ್ದೀನಿ, ಉಪ್ಪು, ಸ್ವಲ್ಪ ಎಣ್ಣೆ ಆ್ಯಂಡ್ ಡಿಸಾನು ಪಾಸ್ತಾಲಿಷಿಯಸ್ ಪಾಸ್ತಾ ತರಿಸಿದ್ದೀನಿ ಈ ಸಾರಿ. ಇದರಲ್ಲ ಸ್ಪೆಷಾಲಿಟಿ ಏನಪ್ಪ ಅಂದರೆ 100% ದೂರಮ್ ವೀಟ್ ಸೆಮೋಲಿನಾ ಪಾಸ್ತಾ, ಫ್ರೀ ಫ್ರಮ್ ಆರ್ಟಿಫಿಷಿಯಲ್ ಕಲರ್, ಫ್ಲೇವರ್ ಆ್ಯಂಡ್ ಪ್ರಿಸರ್ವೇಟಿವ್. ದೂರಮ್ ವೀಟ್ ಅಂದರೆ ಇಟ್ಸ್ ಅ ಸ್ಪೆಷಲ್ ಟೈಪ್ ಆಫ್ ವೀಟ್ ಫಾರ್ ಮೇಕಿಂಗ್ ಪಾಸ್ತಾ. ಅದರ ಜೊತೆ ಇದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ಝೀರೋ ಕೊಲೆಸ್ಟ್ರಾಲ್, ಐಡಿಯಲ್ ಫಾರ್ ಹೆಲ್ತಿ ಸ್ನ್ಯಾಕ್ ಆ್ಯಂಡ್ ಸಲಾಡ್, ಟ್ರಾನ್ಸ್ ಫ್ಯಾಟ್ ಫ್ರೀ. ಸಾಸ್ ಮತ್ತು ಡ್ರೆಸ್ಸಿಂಗನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಶೇಪ್ ಆ್ಯಂಡ್ ಸೈಜಲ್ಲಿದೆ. ಹಾಗೆ ಇದು 100% ವೆಜಿಟೇರಿಯನ್ ಕೂಡ. ಇಲ್ಲಿ 1 ಬಟ್ಲು ಪಾಸ್ತಾ ಯೂಸ್ ಮಾಡ್ತಾ ಇದ್ದೀನಿ. ಇದು ಬೆಂದಾದ್ಮೇಲೆ 2 ಕಪ್ ಆಗುತ್ತೆ. ಪಾಸ್ತಾ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ನಾನು ಕುಕ್ಕರಲ್ಲಿ ಹಾಕಿ 1 ವಿಷಲ್ ಬರೆಸ್ತಾ ಇದ್ದೀನಿ. ಈಗ ಕುಕಿಂಗ್ ಟೈಮ್. ಅದು ಬೆಂದಾದ್ಮೇಲೆ ನಾನು ತೆಗೆದು ಇಟ್ಟಿದ್ದೀನಿ, ನೀರಿನ ತೆಗೆದು ಸೋಸಿ ಇಟ್ಟಿದ್ದೀನಿ. ಈಗ ಒಗ್ಗರಣೆಗೆ ತರಕಾರಿಗಳನ್ನೆಲ್ಲಾನು ಸಾಟೆ ಮಾಡ್ಕೊಳ್ತೀನಿ. ಇದು ಹಾಫ್ ಕುಕ್ ಆಗಬೇಕಷ್ಟೇ. ಸೊ ಇದಕ್ಕೆ ನಾನು ಸ್ವಲ್ಪ ಆಲಿವ್ ಆಯಿಲ್, ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ.
ಇದಕ್ಕೂ ಅಷ್ಟೇ ಯಾವುದಾದ್ರೂ ತರಕಾರಿಗಳು ಹಾಕ್ಕೊಳ್ಬೋದು. ಬೀನ್ಸ್ನ ಇದನ್ನು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಇದು ಸ್ವಲ್ಪ ಕ್ರಂಚ್ ಜಾಸ್ತಿನೇ ಕೊಡುತ್ತೆ. ಬಾಕಿದೆಲ್ಲ ಕೂಡ ಹಾಕ್ಬೋದು. ಕ್ಯಾಬೇಜ್, ಮಶ್ರೂಮ್, ಪನ್ನೀರ್ ಏನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಇವತ್ತು ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಗ್ರೀನ್ ಪೀಸ್, ಕ್ಯಾಪ್ಸಿಕಮ್ ಇದೆಲ್ಲನೂ ಕುಕ್ ಆದಮೇಲೆ ಲಾಸ್ಟಲ್ಲಿ ಸ್ವೀಟ್ ಕಾರ್ನ್. ಇದಕ್ಕೆ ನಾವು ರೆಡ್ ಸಾಸ್ ಮಾಡ್ತಾ ಇರೋದ್ರಿಂದ ನಾನು ರೆಡ್ ಚಿಲ್ಲಿ ಫ್ಲೇಕ್ ಬದಲು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಉಪ್ಪು ಸೇರಿಸಿದ್ದೀನಿ. ಇದು ಪೆಪ್ಪರ್ ಪೌಡರ್. ಇಷ್ಟನ್ನು ಸ್ವಲ್ಪ ಸಾಟೆ ಮಾಡ್ಕೊಳ್ತೀನಿ. ಟೊಮ್ಯಾಟೊ ಪ್ಯೂರೆ, ನಾನು ಆಗಲೇ ಟೊಮ್ಯಾಟೊ ತೋರಿಸಿದ್ನಲ್ಲ ಅದನ್ನು ಪ್ಯೂರೆ ಮಾಡ್ಕೊಂಡು ಸೇರಿಸಿ ಕುದಿ ಬಂದ ಮೇಲೆ ಇದಕ್ಕೆ ಪಾಸ್ತಾ ಸೇರಿಸ್ತೀನಿ. ಪಾಸ್ತಾ ನೋಡಿ ನಾನು 2 ವಿಷಲ್ ಬರೆಸ್ದೆ, ಆದರೂ ಕೂಡ ಅಂಟಂಟು ಆ ಥರ ಏನೂ ಆಗಲಿಲ್ಲ, ಚೆನ್ನಾಗಿ ಉದುದ್ರಾಗಿ ಆಗಿದೆ. ಇದನ್ನು ಈಗ ನಾವು ಒಂದು ಕುದಿ ಬರೆಸ್ಬೇಕು. ಇದಕ್ಕೆ ಸ್ವಲ್ಪ ಟೇಸ್ಟ್ಗೆ ಟೊಮ್ಯಾಟೊ ಸಾಸ್ ಸೇರಿಸ್ತಾ ಇದ್ದೀನಿ. ಟೊಮ್ಯಾಟೊ ಪ್ಯೂರೇನ ನಿಮಗೆ ಎಷ್ಟು ಜಾಸ್ತಿ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಆರೆಗ್ಯಾನೋ ಇದು ಜಸ್ಟ್ ಈಗ ಮಿಕ್ಸ್ ಮಾಡಿ ತೆಗೆದ್ರೂ ನಡೆಯುತ್ತೆ. ನಾವೊಂದು ಚೀಸ್ ಸ್ಲೈಸ್ ಕೂಡ ಹಾಕ್ತಾ ಇದ್ದೀನಿ ಫಾರ್ ಅಡಿಷ್ನಲ್ ಫ್ಲೇವರ್ ಟೇಸ್ಟ್. ಇದು ಸ್ಕಿಪ್ ಕೂಡ ಮಾಡ್ಬೋದು, ಹೆಲ್ದಿ ವೇ ಅಲ್ಲೇ ನೀವು ಮಾಡಿ ಕೊಡ್ಬೋದು. ಕೆಚಪ್ಪನ್ನು ಸ್ಕಿಪ್ ಮಾಡಿ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಊಟಕ್ಕೆ ನಮಗೂ ನಾನು ಪಾಸ್ತಾನೇ ಮಾಡಿದ್ದು. ಸೊ ಆಯಿತು, ಎಲ್ಲನೂ ಪಾತ್ರೆಗಳು ಡಿಶ್ ವಾಷರ್ಗೆ ಹಾಕಬೇಕಿತ್ತು, ಹಾಕಿ ಆಯಿತು. ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ. ಇನ್ನು ರಾತ್ರಿಗೇನೆ ಅಡುಗೆ. ಈಗ ರಾತ್ರಿಗೆ ಅಡುಗೆ ಮಾಡೋದಾ ಬೇಡವಾ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಎಲ್ಲನೂ ನೀಟಾಗಿ ಒರೆಸಿಟ್ಬಿಡ್ತಾ ಇದ್ದೀನಿ. ಜಸ್ಟ್ ಲೈಕ್ ನಾವು ನೈಟ್ ಟೈಮ್ ಹೇಗೆ ರುಟೀನ್ ಫಾಲೋ ಮಾಡ್ತೀನಲ್ವಾ, ನಾಳೆಗೆ ಎಲ್ಲನೂ ನೀಟ್ ಮಾಡೋದು ಆ ರೀತಿಯಲ್ಲಿ ಈಗ ಸಂಜೆ ಆಗಿದೆ, ಇವಾಗ ಫಾಲೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಟೈಮು ಈಗ ಹೊರಗಡೆ ಹೋಗೋಣ ಅಂತ ಇವಾಗ ಎದ್ದು ಬಂದು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಸಾನು ಹೊರಗಡೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾಳೆ. ಸೊ ನಂದು ರೆಡಿ ಆದಮೇಲೆ ಅವಳು ಕರೆಯೋಣ ಅಂತ. ಇವತ್ತು ಹೊರಗಡೆ ಎಲ್ಲಿ ಹೋಗ್ತಿರೋದು ಅಂದರೆ ನೆನ್ನೆ ಒಂದು ರಿಸೆಪ್ಷನ್ ಇತ್ತು ಆಯಿತಾ. ರಿಸೆಪ್ಷನ್ಗೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ವಿ. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ರಾಜೇಶ್ಗೆ ಎಮರ್ಜೆನ್ಸಿ ಕೆಲಸ ಬಂತು ಅಂತ ಹೇಳ್ಬಿಟ್ಟು ಅದು ಕ್ಯಾನ್ಸಲ್ ಆಯಿತು. ಅದಕ್ಕೆ ಇವತ್ತು ಎಲ್ಲಾದರೂ ಈ ವೀಕೆಂಡ್ ಎಲ್ಲೂ ಹೋಗಲೇ ಇಲ್ಲ, ಹೋದ ವೀಕೆಂಡು ಎಲ್ಲೂ ಹೋಗಿರಲಿಲ್ಲ. ಅದಕ್ಕೆಲ್ಲಾದರೂ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಈಗ 6 ಗಂಟೆ ಅಲ್ವಾ, ಇಷ್ಟು ಬೇಗ ಹೋಗೋದು ನೆಸಸರಿ ಇಲ್ಲ. ಅರೌಂಡ್ 7ಗೆ ಹೊರಡೋಣ ಅಂತ ಇದ್ದೀನಿ. ಇದು ಮಸಾಲೆ ಪುರಿ, ಇದು ಸೇವ್ ಪುರಿ. ಸೇವ್ ಪುರಿಗೂ ಮಸಾಲೆ ಹಾಕಿದ್ದಾರೆ. ಇದು ಪಾನಿಪುರಿ. ಗೋಲ್ಗಪ್ಪ ತಿನ್ನೋಣ ಅಂದರೆ ರಾಜೇಶ್ ಬೇಡ, ಇಲ್ಲೇ ತಿನ್ನು ಹೊರಗಡೆ ಬೇಡ ಅಂದರು. ಸೊ ಇವತ್ತು ಹೊರಗಡೆ ತುಂಬ ದಿನ ಆದಮೇಲೆ ಪಾನಿಪುರಿ ಟ್ರೈ ಮಾಡ್ತಾಯಿದ್ದೀನಿ. ವೈಟ್ ಬಟಾಣಿ ಹಾಕಿದ್ದಾರೆ. ವೈಟ್ ಬಟಾಣಿ ಅಂದರೆ ಬಟಾಣಿನ ಪೀಲ್ ಮಾಡಿ ಹಂಗೇನಿಲ್ಲ. ಗ್ರೀನ್ ಪೀಸ್ ಇರುತ್ತೆ. ಮಸಾಲೆ ಪುರಿ ಇದು ತಿನ್ನು ಒಂದೇ ಒಂದು ಎತ್ಕೊಂಡು. ಹೇಗಿದೆ? ಚೆನ್ನಾಗಿದೆಯಾ? ಸೇವ್ ಪುರಿ
ಅಲ್ಲಿ ಪಾನಿಪುರಿ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಗೋಲ್ಗಪ್ಪ ಇದು ಹೆಂಗಿದೆಯಪ್ಪ? ಇದು ಚೆನ್ನಾಗಿದೆಯಾ? ನಿನಗೆ ಬೇಕಾಗಿರೋ ಟೇಸ್ಟ್? ಹೌದಾ, ಅಲ್ಲೇನು ಚೆನ್ನಾಗಿರಲಿಲ್ಲ ಮಸಾಲೆ. ಇದು ಗೋಲ್ಗಪ್ಪ. ಇದು ಸುಖಾಪುರಿನಾ? ಅಲ್ಲೇ ಸುಖಾಪುರಿ ಕೊಡಿ ಅಂದರೆ ಬರೀ ಪುರಿ ಕೊಡ್ತಾವ್ರೆ. ಅದು ಬಟ್ಟೆ ಅನ್ಸುತ್ತಲ್ಲ. ಇದು ಬಟ್ಟೆನ ಇದು ಫಾಕ್ಸ್ ಇದು ಫಾಕ್ಸ್ ಅದಕ್ಕೆ ಮೊದಲು ತಗೊಂಡಿರಲಿಲ್ಲ. ಇದು ಫಾಕ್ಸ್ ಲೆದರ್ ಅಲ್ಲ? ಇದು ಕ್ಲೋತಾ? ಫ್ಯಾಬ್ರಿಕ್, ಮೈಕ್ರೋ ಫ್ಯಾಬ್ರಿಕ್ ಅಂತ. ಬಟ್ ನೋಡೋದಕ್ಕೆ ಫಾಕ್ಸ್ ಫಾರ್ಟಿ ಡೆನ್ಸಿಟಿ ಇದೆ. ಇದು ಯೂಸ್ ಬೈ ಯೂಸ್ ನಿಮಗೆ ಸಾಫ್ಟ್ ಆಗುತ್ತೆ. ಇಲ್ಲ ನಿಮಗೆ ಬೇಡ ಸರ್, ನಿಮಗೆ ಇಮಿಡಿಯೇಟ್ ನಮಗೆ ಸಾಫ್ಟ್ ಬೇಕಾಗುತ್ತೆ. ನಮ್ಗೆ ಹೈಟ್ ಬಂದರೆ ಏನು ತೊಂದರೆ ಇಲ್ಲ ಅಲ್ಲ? ಹೈಟೇ ಬೇಕು. 6 ಇಂಚಸ್ ಆಗುತ್ತೆ, ಟೋಟಲ್ 6 ಇಂಚಸ್. ಅದೇ ಮೇಲ್ಗಡೆ ಸಾಫ್ಟ್ ಬರುತ್ತಲ್ಲ, ಅದು ಯೂಸ್ ಬೈ ಯೂಸ್. ಕೆಳಗಡೆ ಅದು ಯೂಸ್ ಬೈ ಯೂಸ್ ನಿಮಗೆ ಪ್ರೆಸ್ಸಿಂಗ್ ಆಗುತ್ತೆ, ಅದು ಕೂಡ ನಿಮಗೆ ಸಾಫ್ಟ್ ಆಗುತ್ತೆ. ನಾರ್ಮಲ್ ಆಗಿ ಆಗುತ್ತೆ. ಅಷ್ಟೇ ನಾವು ಲೈಫ್ ಅಷ್ಟೇ. ಯಾಕೆಂದಾಗ ನಮ್ಮ ಹತ್ರ ಸೋಫಾ ಇದೆ ಅಂದ್ರೆ 3 to 4 years ಲೈಫ್ ಬರುತ್ತೆ. 3-4 years ಇತ್ತು, ಇವಾಗ ಒಂದು 2 years ಇಂದಾನೆ ಫುಲ್ ವೈರೌಟ್ ಆಗುತ್ತೆ. ಕೆಳಗಡೆ ಲೂಸ್ ಆಗಿರುತ್ತೆ ಅಷ್ಟೇ, ಏನೋ ಪ್ರಾಬ್ಲಮ್ ಇಲ್ಲ. ಕೆಳಗಡೆ ಒಳಗಡೆ ಏನಾಗುತ್ತೆ ನಾವು ಫ್ರೇಮ್ ಬರುತ್ತೆ, ಫ್ರೇಮ್ ಮೇಲೆ ಒಂದು ಬೆಲ್ಟ್ ಬರುತ್ತೆ. ಯಾಕೆಂದಾಗ ಅದು ಫೋಮ್ಗೆ ಸಪೋರ್ಟಿಂಗ್ ಒಂದು ಬೆಲ್ಟ್ ಬರುತ್ತೆ. ಐ ಥಿಂಕ್ ಅದು ಬೆಲ್ಟ್ ಲೂಸ್ ಆಗ್ತದೆ. ಬೇಕಂದಾಗ ಸರ್ವಿಸ್ ಮಾಡಬೇಕಂದ್ರೆ ನಾವು ಸರ್ವಿಸ್ ಮಾಡಿ ಕೊಡ್ತೀವಿ. ನಿಮ್ಮ ಹತ್ರ ಒಂದ್ಸತಿ ತೋರಿಸೋಣ. ಬಿಲ್ ಇದೆ, ಬಿಲ್ ಆ್ಯಂಡ್ ಫೋಟೋ ಸೋಫಾ ತೋರಿಸ್ಬಿಡಿ ಅಷ್ಟೇ. ನೀವು ಬೇಕಂದ್ರೆ ಸರ್ವಿಸ್ ಮಾಡಿ ಕೊಡ್ತೀವಿ. ಅದು ಫ್ಯಾಕ್ಟ್ರಿ ಕಾರ್ಡ್ ಬರ್ತಾ ಇರೋದು. ಫುಲ್ ಡ್ಯಾಮೇಜ್ ಆದಾಗ ಅದು ಚಾರ್ಜ್ ಆಗುತ್ತೆ. ಏನೋ ಡ್ಯಾಮೇಜಿಂಗ್ ಏನೂ ಇಲ್ಲ, ಬರೀ ಬೆಲ್ಟ್ ಲೂಸ್ ಆಗಿದೆ, ಫ್ರೀ ಆಫ್ ಕಾಸ್ಟ್ ಮಾಡಿ ಕೊಡ್ತೀವಿ. ಡ್ಯಾಮೇಜ್ ಏನಾಗಿದೆ? ಅದು ಬೆಲ್ಟ್ ಅಲ್ಲಿ ಸ್ಪ್ರಿಂಗ್ ಡ್ಯಾಮೇಜ್. ಓಕೆ, ಸೋನು ಅದು ಅತ್ತೆ ಮನೇಲಿ ಇದೆಯಲ್ಲ ಆ ಥರದ್ದು ಇದು. हाँ ते घालूं ते खाली आता तर बेड आज कसं काढणार बेड कसं करणार ಮಿಲ್ಕ್ ಶೇಕ್ ಫುಲ್ ರಶ್ ಇದೆ ಸ್ನೇಹಿತರೆ. ನಾವು ರಿಸರ್ವ್ ಮಾಡಿಸಿದ್ದೀವಿ. ಹೋಪ್ ವಿಲ್ ಗೆಟ್ ನಾವು ವಿತೌಟ್ ವೇಟಿಂಗ್. ರಿಸರ್ವ್ ಮಾಡಿದ್ದಕ್ಕೆ ಬಂದ ತಕ್ಷಣ ಸಿಕ್ತವಲ್ಲ. ಕ್ರೀಮ್ ಎಲ್ಲ ತಿನ್ನಂಗಿಲ್ಲ, ಹೋಗ್ಬೇಕಾದ್ರೆ ನೋಡೋಣ ಏನಾದ್ರು ಬರೋಂಗಿಲ್ಲ. ಅದು ಇದು ಇದು ಅದು ಏನು ನೋಡಲ್ಲ ನಾನು. ನಿಮಗೆ ಏಟು ಹೊರಗಡೆ ಹೋಗಿ ಬಿಡುತ್ತೆ ಅಂತ. ವೆಜ್ ಕರಿ ಮೊದಲು ಸ್ಟಾರ್ಟರ್ಸ್ ನೋಡೋಣ. ನಿಮ್ಮ ಡ್ಯಾಡ ಎಲ್ಲೋದ್ರು? ಹ್ಯಾಂಡ್ ವಾಶ್ ಇಲ್ಲಿ ನೋಡು. ಪನ್ನೀರ್ ಚೀಸ್ ಬಾಲ್, ಸ್ಟಫ್ಡ್ ಮಶ್ರೂಮ್, ಡ್ರ್ಯಾಗನ್ ಮಶ್ರೂಮ್. ಇದೆರಡು ಸ್ಟಫ್ಡ್ ಮಶ್ರೂಮ್ ಏನು ಅಂತ ಕೇಳೋಣ. ಪನ್ನೀರ್ ಚೀಸ್ ಬಾಲ್ ಇದೇನೋ ಡ್ರ್ಯಾಗನ್ ಅಂತ ಹಾಕಿದ್ದಾರೆ. ಇದೇನು ಕೇಳಬೇಕು. ಅದು ಬಿಟ್ಟರೆ ಸ್ಟಫ್ಡ್ ಮಶ್ರೂಮ್ ಇದೆ, ಅದೇನು ಕೇಳಬೇಕು. ಅದು ಟ್ರೈ ಮಾಡಿದೀವಲ್ವಾ, ಇನ್ನೂ ಒಂದು ಸಾರಿ ಬೇರೆ ಏನಾದರೂ ಟ್ರೈ ಮಾಡೋಣ. ವೆಜ್ ಚೀಸ್ ಬಾಲ್ಸ್ ತಗೊಳ್ರಿ, ಜಾನು ತಗೊಳ್ಳಿ. ಇದು ಮಶ್ರೂಮ್ ಪೆಪ್ಪರ್ ಡ್ರೈ. ನಾವು ಬೇರೆ ಯಾವುದು ಸ್ಟಫ್ಡ್ ಮಶ್ರೂಮ್ ಡ್ರ್ಯಾಗನ್ದೆಲ್ಲ ನೋಡಿದ್ವಲ್ಲ, ಅದನ್ನು ಕೇಳಿದ್ರೆ ಇವತ್ತು ವೀಕೆಂಡ್, ಅದೇನು ಇವತ್ತು ಮಾತ್ರ ಇರಲಿಲ್ವೋ ಅಥವಾ ಯಾವತ್ತೂ ಇರಲ್ವೋ ಗೊತ್ತಿಲ್ಲ, ಇವತ್ತು ಯಾವುದೂ ಇಲ್ಲ ಅದರಲ್ಲಿ ಅಂತ ಹೇಳಿದ್ರು.
ಸೊ ಇನ್ನೇನು ಮತ್ತೆ ಬೇರೆ ನೋಡೋದಕ್ಕೆ ಅದು ಮಂಚೂರಿ ಟೈಪು 65 ಅದೆಲ್ಲ ಇತ್ತು. ಸೊ ಇದು ನಾವು ತಿಂದಿದ್ವಿ ಮೊದಲು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪೆಪ್ಪರ್ ಕೂಡ ಅಲ್ವಾ, ಗಂಟ್ಲಿಗೆ ಒಳ್ಳೆಯದು ಅಂದ್ಕೊಂಡು ತಗೊಂಡ್ವಿ. ಅದರ ಜೊತೆ ಈ ಪನ್ನೀರ್ ಬಿರಿಯಾನಿ. ನಾವು ಹೊರಗಡೆನೇ ಜಾಸ್ತಿ ತಿಂದ್ಬಿಟ್ಟಿದ್ವಲ್ವಾ, ಒಂದೊಂದೇ ಪ್ಲೇಟ್ ಅಂದ್ಕೊಂಡು ಎಲ್ಲರೂ ಜಾಸ್ತಿನೇ ಆಗ್ಬಿಟ್ಟಿತ್ತು. ಜಾಸ್ತಿ ಹೊಟ್ಟೆ ಹಸಿ ಅಂತ ಏನೂ ಇರಲಿಲ್ಲ, ಅದಕ್ಕೆ ಇದೆರಡು ತಗೊಂಡ್ವಿ, ಸಾಕಾಯಿತು. ಅಲ್ಲಿ ಬೆಳಗ್ಗೆ ಇರಲಿಲ್ಲ, ಇಲ್ಲಿ ಬೆಳಗ್ಗೆ ಅದಕ್ಕೆ ಇವಾಗ ಆನ್ ಮಾಡ್ತೆ. ಆಯ್ತಾ? ನಾನು ನಿದ್ದೆ ಬಂದ್ಬಿಟ್ಟಿದೆ. ಸ್ನೇಹಿತರೆ ಟೈಮ್ ನೋಡಿದ್ರಲ್ಲ, ಇವಾಗ ಬಂದೆ. ಸಾನು ನೋಡ್ರಿ ಪಾಪ ಮೂಗು ಕಟ್ಕೊಂಡ್ಬಿಟ್ಟಿದೆಯಂತೆ. 1-2 ದಿನದಲ್ಲಿ ಎಲ್ಲ ಕಡೆನೂ ಜೋರು ಮಳೆ ಬಿತ್ತಲ್ವ. ಮೈಸೂರಲ್ಲೂ ಬಿತ್ತಂತೆ, ಕ್ಯಾರ್ನಗರದಲ್ಲೂ ಬಿತ್ತಂತೆ, ಇಲ್ಲೂ ಜೋರು ಮಳೆ ಮಧ್ಯಾಹ್ನ. ಸಾನು ರೈನ್ಕೋಟ್ ಹಾಕಿದ್ಲು, ಬಟ್ ಮಳೆ ಬಿದ್ದರೆ ಸಾಕು ಅವಳಿಗೆ ಮೂಗು ಕಟ್ಕೊಳ್ಳೋಕ್ಕೆ ಜಾಸ್ತಿ ಆಗುತ್ತೆ, ಗಂಟ್ಲು ನೋವು ಶುರು ಆಗುತ್ತೆ. ಸೊ ಅವತ್ತಿಂದಾನು ಸ್ವಲ್ಪ ಅಂತಾನೇ ಇದ್ಲು. ಇವತ್ತು ಯಾಕೋ ಜಾಸ್ತಿ ಆಗ್ಬಿಟ್ಟಿದೆ, ಮೂಗು ಫುಲ್ಲು ಒಂದು ಕಡೆದು ಬ್ಲಾಕ್ ಆಗಿಬಿಟ್ಟಿದೆ. ಅಲ್ಲೇ ಪಾಪ ಒದ್ದಾಡ್ಕೊಂಡು ಊಟ ಮಾಡಿ ಬಂದ ತಕ್ಷಣ ನಿದ್ದೆ ಬಂದ್ಬಿಟ್ಟಿದೆ ಅವಳಿಗೆ. ಅಲ್ಲೇ ನಿದ್ದೆ ಅಂತಿದ್ಲು, ಆದ್ರೂ ಬಂದ ತಕ್ಷಣ ಸ್ಟೀಮ್ ತೊಗೊಳ್ತಾ ಇದ್ದಾಳೆ. ಸ್ಟೀಮ್ ತೊಗೊಂಡಿಲ್ಲ ಅಂದರೆ ಸ್ನೇಹಿತರೆ ನಾಳೆ ಬೆಳಿಗ್ಗೆ ತನಕನೂ ಜಾಸ್ತಿ ಆಗಿಬಿಡುತ್ತೆ. ಒಂದು ಸಾರಿ ಜಾಸ್ತಿ ಆಗಿಬಿಟ್ರೆ ಮೆಡಿಸಿನ್ಸ್ ತೊಗೊಳಕ್ಕೆ ಶುರು ಮಾಡಬೇಕು, ರಜಾ ಹಾಕಿಸ್ಬೇಕು, ಜ್ವರ ಬಂದ್ಬಿಡುತ್ತೆ. ಅದಕ್ಕೆ ಪಾಪ ಕಷ್ಟ ಆದರೂ ಪರವಾಗಿಲ್ಲ, ಅವಳೇ ಅರ್ಥ ಮಾಡಿಕೊಂಡು ಸ್ಟೀಮ್ ತೊಗೊಳ್ತಾ ಇದ್ದಾಳೆ. ಸೊ ಈಗ ನಾನು ಬಂದು ಡ್ರೆಸ್ ಚೇಂಜ್ ಮಾಡಿದೆ. ಡಿಶ್ ವಾಷರ್ಗೆ ಹಾಕಿದ್ದೆ ಪಾತ್ರೆ, ಆದರೆ ಇನ್ನೂ ಸ್ವಲ್ಪ ಜಾಗ ಇತ್ತು ಅಂದ್ಬಿಟ್ಟು ಈಗ 1-2 ಪಾತ್ರೆ ಎಕ್ಸ್ಟ್ರಾ ಇತ್ತು. ರಾಜೇಶ್ ಟೀ ಮಾಡ್ಕೊಂಡಿದ್ದು ಟೀ ಪಾತ್ರೆ ಎಲ್ಲನೂ ಅದನ್ನು ಹಾಕ್ಬಿಟ್ಟು ಆನ್ ಮಾಡಿದೆ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ. ಈಗ ಮಲ್ಕೊಳ್ಳೋ ಟೈಮ್. ಗುಡ್ ನೈಟ್, ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.